ನಮ್ಮ ಭಾರತ ದೇಶ ಬಿಟ್ಟು ಹೊರಗೆ ಹೋಗೋದಿಕ್ಕೆ ಅಂದ್ರೆ ಇಂಡಿಯಾ ಇಂದ ಆಚೆ ಹೋಗೋದಿಕ್ಕೆ ನೀವು ಫಾರಿನ್ ಟೂರ್ ಹೋಗೋದಕ್ಕೂ ಸಹ ಪಾಸ್ಪೋರ್ಟ್ ಅನ್ನೋದು ಅಪ್ಲೈ ಆಗುತ್ತೆ. ಅಂಡ್ ನಿಮಗೆ ಗೊತ್ತಾ, ಇಂಡಿಯಾ ಅಲ್ಲಿ 4 ಬೇರೆ ಬೇರೆ ರೀತಿಯಾದಂತಹ ಪಾಸ್ಪೋರ್ಟ್ ಅನ್ನ ಇಶ್ಯೂ ಮಾಡ್ತೀವಿ. ಫಸ್ಟ್, ಡಾರ್ಕ್ ಬ್ಲೂ ಕಲರ್ ಪಾಸ್ಪೋರ್ಟ್. ಇದನ್ನ ಟೈಪ್ ಪಿ ಪಾಸ್ಪೋರ್ಟ್ ಅಂತಾನು ಕರಿತೀವಿ. ಪರ್ಸನಲ್ ಪಾಸ್ಪೋರ್ಟ್ ಇದು ಎಲ್ಲ ಆರ್ಡಿನರಿ ಸಿಟಿಸನ್ಸ್ ಗೆ ಇಶ್ಯೂ ಆಗುತ್ತೆ. ನೀವು ಟ್ರಿಪ್ ಗಾಗ್ಲಿ ವರ್ಕ್ ಮೇಲೆ ಹೋಗೋದಾದ್ರೂ ಈ ಪಾಸ್ಪೋರ್ಟ್ ಅನ್ನು ಇಶ್ಯೂ ಆಗುತ್ತೆ. ಸೆಕೆಂಡ್, ಆರೆಂಜ್ ಕಲರ್ ಪಾಸ್ಪೋರ್ಟ್. ಇದನ್ನು ಸಾಮಾನ್ಯ ಜನರಿಗೇನೆ, ಆದ್ರೆ 10ನೇ ತರಗತಿಗಿಂತ ಕಮ್ಮಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರುವಂತವರಿಗೆ ಇಶ್ಯೂ ಆಗುವಂತ ಪಾಸ್. ಥರ್ಡ್, ವೈಟ್ ಕಲರ್ ಪಾಸ್ಪೋರ್ಟ್. ಇದನ್ನ ಅಫಿಷಿಯಲ್ ಪಾಸ್ಪೋರ್ಟ್ ಅಂತಾನು ಕರಿತೀವಿ. ಟೈಪ್ ಎಸ್ ಪಾಸ್ಪೋರ್ಟ್ ಅಂತಾನು ಕರಿತೀವಿ. ಇದು ಗವರ್ಮೆಂಟ್ ಅಫಿಷಿಯಲ್ಸ್ ಆದಂತ IAS IPS ಆಫೀಸರ್ಸ್ ಗೆ ಇಶ್ಯೂ ಆಗೋದು, ಅವರ ಅಫಿಷಿಯಲ್ ಡ್ಯೂಟಿ ಮೇಲೆ ಹೊರ ಹೋಗೋದಕ್ಕೆ. ಅಂಡ್ ಫೋರ್ತ್, ಮೆರೂನ್ ಕಲರ್ ಪಾಸ್ಪೋರ್ಟ್. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತಾನು ಕರಿತೀವಿ. ಅಂಡ್ ಇದನ್ನ ಟೈಪ್ ಡಿ ಪಾಸ್ಪೋರ್ಟ್ ಅಂತಾನು ಕರಿತೀವಿ. ಇದು ಎಲ್ಲ ಫಾರಿನ್ ಸರ್ವಿಸ್ ಡಿಪ್ಲೊಮ್ಯಾಟ್ಸ್, ನಮ್ಮ ಪ್ರೈಮ್ ಮಿನಿಸ್ಟರ್ ಗೆ, ಎಲ್ಲ MPs ಗೆ ಇಶ್ಯೂ ಆಗುವಂತ ಪಾಸ್ಪೋರ್ಟ್. ಅಂಡ್ ಇದರಲ್ಲಿ ಹಲವಾರು ಬೆನಿಫಿಟ್ ಸಿಗುತ್ತೆ. ನೀವು ವೀಸಾ ಫ್ರೀ ಯಾವುದೇ ಕಂಟ್ರಿಯಲ್ಲಿ ಎಷ್ಟೇ ದಿನಕ್ಕೆ ಬೇಕಾದ್ರೂ